ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ವೇತಾ. ಇವತ್ತು ನಿಮಗೆ 3 ಮುದ್ರೆಗಳನ್ನು ಹೇಳ್ಕೊಡ್ತೀನಿ. ಏನು ಅಂತಂದರೆ ವಾಯು ಮುದ್ರ, ಸೂರ್ಯ ಮುದ್ರ ಮತ್ತು ಶೂನ್ಯ ಮುದ್ರ. ಈ 3 ಮುದ್ರೆಗಳನ್ನು ಹೇಳ್ಕೊಡ್ತೀನಿ. ಮೊದಲನೇದಾಗಿ ವಾಯು ಮುದ್ರ. ವಾಯು ಮುದ್ರ ಅಂದರೆ ಮುದ್ರಾ ಫಾರ್ ಏರ್, ಅಂದರೆ ನಿಮ್ಮ ಬಾಡಿಲಿರೋ ಗಾಳಿ ಅಥವಾ ವಾತ ಅಂತೀವಿ, ವಾತ ದೋಷ ಅಂತ ಅಂತೀವಿ, ಅದನ್ನು ಹೇಗೆ ಮೇಂಟೈನ್ ಮಾಡೋದು ಅಂತ ನಾವು ವಾಯುಮೂತ್ರದಿಂದ ನೋಡೋಣ. ಬನ್ನಿ ಹೇಗೆ ಮಾಡೋದು ಅಂತ. ಮೊದಲನೇದಾಗಿ ಸುಖಾಸನದಲ್ಲಿ ಕೂತ್ಕೊಳ್ಳಿ. ನಿಮ್ಮ ಬೆನ್ನು ಸ್ಟ್ರೇಟ್ ಇರಲಿ ಅಥವಾ ಪದ್ಮಾಸನದಲ್ಲಾದರೂ ನೀವು ಕೂತ್ಕೋಬೋದು. ನಿಮ್ಮ ಕೈ 2 ಅಂಗೈಗಳನ್ನು ನಿಮ್ಮ ಈ ತೋರು ಬೆರಳು ಮತ್ತು ಹೆಬ್ಬೆರಳು, ತೋರು ಬೆರಳು ಮತ್ತು ಹೆಬ್ಬೆರಳು ಇದೆರಡು ಫಿಂಗರ್ ಟಿಪ್ ಟಚ್ ಮಾಡಿ, ಅಥವಾ ಈ ಥರನೂ ನಾವು ಬೆಂಡ್ ಮಾಡ್ಬೋದು. ನಿಮ್ಮ ತೋರು ಬೆರಳು ಒಳಗಡೆ ಇರಬೇಕು, ಹೆಬ್ಬೆರಳು ಮೇಲೆ ಇರಬೇಕು. ಇದಕ್ಕೆ ನಾವು ಏನಂತೀವಿ, ವಾಯುಮುದ್ರಾ ಅಂತ ಅಂತೀವಿ. ನಿಮ್ಮ ಮೊಣಕಾಲುಗಳ ಮೇಲೆ ಇಟ್ಕೊಳ್ಳಿ. ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ನಿಧಾನವಾಗಿ ಕಣ್ಮುಚ್ಚಿ ದೀರ್ಘವಾಗಿ ಉಸಿರನ್ನ ಎಳೆದುಕೊಳ್ಳಿ ಮತ್ತೆ ರಿಲ್ಯಾಕ್ಸ್ ಮಾಡಿ. ಇನ್ನೊಂದು ಸತಿ ದೀರ್ಘವಾಗಿ ಉಸಿರನ್ನ ಎಳೆದುಕೊಳ್ಳಿ. ಆರಾಮಾಗಿ ರಿಲ್ಯಾಕ್ಸ್ ಮಾಡಿ. ಇದೇ ಥರ 5 to 6 ಟೈಮ್ ಅಥವಾ 10 to 20 ಟೈಮ್ಸ್ ರಿಪೀಟ್ ಮಾಡಬೇಕು. ಆಮೇಲೆ ನಿಧಾನವಾಗಿ ಕಣ್ಣುಗಳನ್ನು ಬಿಡಿ. ನಿಮ್ಮ 2 ಕೈಗಳನ್ನು ರಿಲೀಸ್ ಮಾಡಿ. ನಿಮ್ಮ ಕಾಲುಗಳನ್ನು ಕೂಡ ನೀವು ರಿಲೀಸ್ ಮಾಡ್ಬೋದು. ಈ ಆಸನ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಇದೆ ಅಂದರೆ, ಯಾರಿಗೆ ವಾತ ದೋಷ ಇದೆ ಅಲ್ವಾ, ಸೊ ಅವರು ಈ ಮುದ್ರಾ ಮಾಡೋದ್ರಿಂದ ಅವರ ಏರ್ ಎಲಿಮೆಂಟ್ ಬಾಡೀಲಿ ಚಾನಲೈಸ್ ಮಾಡ್ಬೋದು. ಆಮೇಲೆ ಯಾರಿಗೆ ಡೈಜೆಷನ್ ಇಶ್ಯೂಸ್ ಇದೆ, ಗ್ಯಾಸ್ ಇಶ್ಯೂಸ್, ಬೇಸಿಕಲಿ ಗ್ಯಾಸ್ ಇಶ್ಯೂಸ್ ಕೂಡ ಹೆಲ್ಪ್ ಆಗುತ್ತೆ ಅದನ್ನು ರಿಲೀಸ್ ಮಾಡೋದಕ್ಕೆ. ಆಮೇಲೆ ಕಾಮ್ನೆಸ್, ಸ್ಟ್ರೆಸ್, ಟೆನ್ಷನ್ ಎಲ್ಲ ಇದ್ದರೆ ಸೊ ಕಾಮ್ ಫೀಲ್ ಆಗುತ್ತೆ. ಬನ್ನಿ ಮುಂದಿನ ಆಸನ ಶೂನ್ಯ ಮುದ್ರ ಹೇಗೆ ಮಾಡೋದು ಅಂತ ನೋಡೋಣ. ಶೂನ್ಯ ಅಂತಂದರೆ ಏನು ಅಂದರೆ ಎಂಪ್ಟಿನೆಸ್, ಮುದ್ರಾ ಫಾರ್ ಎಂಪ್ಟಿನೆಸ್ ಅಂತ ಅಂತೀವಿ ನಾವು. ಮೊದಲು ಸುಖಾಸನದಲ್ಲಿ ಕೂತ್ಕೊಳ್ಳಿ. ನಿಮ್ಮ ಬೆನ್ನನ್ನು ಸ್ಟ್ರೈಟ್ ಆಗಿರಲಿ, ನಿಮ್ಮ ಸ್ಪೈನು. ನಿಮ್ಮ 2 ಅಂಗೈಗಳನ್ನು, ನಿಮ್ಮ ಮಧ್ಯದ ಬೆರಳು ಅದನ್ನು ಮಡಚಿಬಿಟ್ಟು ನಿಮ್ಮ ಹೆಬ್ಬೆರಳಿಂದ ಅದನ್ನು ಪ್ರೆಸ್ ಮಾಡಿ. ಇದಕ್ಕೆ ನಾವೇನಂತೀವಿ, ಶೂನ್ಯ ಮುದ್ರಾ ಫಾರ್ ಎಂಪ್ಟಿನೆಸ್. ಈ 2 ನಿಮ್ಮ ಕೈಗಳನ್ನು ನಿಮ್ಮ ಅಂಗಾಲುಗಳ ಮೊಣಕಾಲುಗಳ ಮೇಲೆ ಇಟ್ಕೊಳ್ಳಿ. ನಿಧಾನವಾಗಿ ಕಣ್ಣು ಮುಚ್ಚಿ ರಿಲ್ಯಾಕ್ಸ್ ಮಾಡಿ. ದೀರ್ಘವಾಗಿ ಉಸಿರನ್ನ ಎಳೆದುಕೊಳ್ಳಿ. ರಿಲ್ಯಾಕ್ಸ್ ಮಾಡಿ. ಇನ್ನೊಂದು ಸರ್ತಿ ದೀರ್ಘವಾಗಿ ಉಸಿರನ್ನ ಎಳೆದುಕೊಳ್ಳಿ. ರಿಲ್ಯಾಕ್ಸ್ ಮಾಡಿ. ಇದೇ ಥರ ನೀವು 10 to 20 ಬ್ರೆತ್ಸ್ನ ರಿಪೀಟ್ ಮಾಡಬಹುದು. ಆಮೇಲೆ ನಿಧಾನವಾಗಿ ನಿಮ್ಮ ಕಣ್ಣನ್ನು ಓಪನ್ ಮಾಡಿ ನಿಮ್ಮ 2 ಕೈಗಳನ್ನು ರಿಲೀಸ್ ಮಾಡಿ. ನಿಮ್ಮ ಕಾಲುಗಳನ್ನು ಕೂಡ ರಿಲೀಸ್ ಮಾಡ್ಬೋದು. ಮುದ್ರಾ ಫಾರ್ ಎಂಪ್ಟಿನೆಸ್ ಅಂದರೆ ಶೂನ್ಯ ಮುದ್ರಾ. ಈ ಮುದ್ರಾ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಇದೆ ಅಂದರೆ, ಮೇಜರ್ ಬೆನಿಫಿಟ್ಸ್ ಅಂದರೆ ಮೆಡಿಟೇಷನ್ ಮಾಡುವಾಗ ಈ ಮುದ್ರಾನ ಯೂಸ್ ಮಾಡ್ತಾರೆ. ಈ ಮುದ್ರಾ ಮಾಡೋದ್ರಿಂದ ನಿಮ್ಮ ಟೆನ್ಷನ್ನು, ಸ್ಟ್ರೆಸ್ಸು ಎಲ್ಲನೂ ರಿಲೀಸ್ ಆಗುತ್ತೆ. ಬೇಸಿಕಲಿ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿ ರಿಲೀಸ್ ಆಗುತ್ತೆ. ಆಮೇಲೆ ನಿಮಗೆ ಕಾಮ್ ಫೀಲ್ ಆಗುತ್ತೆ, ತಲೆಯಲ್ಲಿ ಶಾಂತಿ ಅಂತ ಫೀಲ್ ಆಗುತ್ತೆ. ಸೊ ಮುಂದಿನ ಆಸನ ಏನು ಅಂತಂದರೆ ಸೂರ್ಯ ಮುದ್ರಾ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಸುಖಾಸನದಲ್ಲಿ ಕೂತ್ಕೊಳ್ಳಿ. ಸುಖಾಸನದಲ್ಲಿ ಕೂತ್ಕೊಂಡು ನಿಮ್ಮ ಬೆನ್ನನ್ನು ಸ್ಟ್ರೈಟಾಗಿ ಇಟ್ಕೊಳ್ಳಿ. ಫಾರ್ವರ್ಡ್ ಅಥವಾ ಬ್ಯಾಕ್ ಬೆಂಡಿಂಗ್ ಆಗಬಾರ್ದು. ಭಾಳ ಹೊತ್ತುವರೆಗೂ ಒಂದೇ ಜಾಗದಲ್ಲಿ ಕೂತ್ಕೊಂಡು ಫಾರ್ವರ್ಡ್ ಬೆಂಡ್ ಆಗ್ತಿದ್ರೆ ಒಬ್ಸರ್ವ್ ಮಾಡ್ತಾ ಇರಿ ನಿಮ್ಮ ಸ್ಪೈನನ್ನು. ನೆಟ್ಟಾಗಿ ನಿಮ್ಮ ಬೆನ್ನಿನ ಮೂಳೆ ಇರಬೇಕು. ಇವಾಗ ಸೂರ್ಯ ಮುದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ನಿಮ್ಮ 2 ಅಂಗೈಗಳನ್ನು ನಿಮ್ಮ ರಿಂಗ್ ಫಿಂಗರ್, ಉಂಗುರ ಬೆರಳನ್ನು ಮಡಚಿ ನಿಮ್ಮ ಈ ಹೆಬ್ಬೆರಳನ್ನು ಅದರ ಮೇಲೆ ಪ್ರೆಸ್ ಮಾಡಿ. ಈ ಉಂಗುರ ಬೆರಳಿದೆಯಲ್ವ, ಇದು ಫೈರ್ ಎಲಿಮೆಂಟಿಗೆ ಕನೆಕ್ಟ್ ಆಗಿರುತ್ತೆ ಬಾಡೀಲಿ. ಸೊ ಸೂರ್ಯ ಮುದ್ರಾ ಅಂದರೆ ಬೇಸಿಕಲಿ ಫೈರ್ ಎಲಿಮೆಂಟ್ ಅಂದರೆ ನಿಮ್ಮ ಪಿತ್ತ. ಸೊ ಫೈರ್ ಎಲಿಮೆಂಟ್ ಅಂತ ಅಂತೀವಿ. ಇದನ್ನು ನೀವು ನಿಮ್ಮ ಮೊಣಕಾಲಿನ ಮೇಲೆ ಇಟ್ಕೊಳ್ಳಿ. 2 ಕೈಗಳನ್ನು ನಿಧಾನವಾಗಿ ಕಣ್ಮುಚ್ಚಿ
ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಗಡೆ ಬಿಡಿ. ಇನ್ನೊಂದು ಸಲ ನಿಧಾನವಾಗಿ ಉಸಿರನ್ನ ಒಳಗಡೆ ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. ಇದೇ ಬ್ರೀತ್ ವರ್ಕನ್ನು 10 to 20 ಟೈಮ್ಸ್ ರಿಪೀಟ್ ಮಾಡಿ. ಆಮೇಲೆ ನಿಧಾನವಾಗಿ ಕಣ್ಣುಗಳನ್ನು ಬಿಡಿ. ನಿಮ್ಮ ಎರಡೂ ಕೈಗಳನ್ನು ರಿಲೀಸ್ ಮಾಡಿ. ಕಾಲುಗಳನ್ನು ಕೂಡ ನೀವು ರಿಲೀಸ್ ಮಾಡಿ ರಿಲ್ಯಾಕ್ಸ್ ಮಾಡ್ಬೋದು. ಈ ಆಸನ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಇದೆ, ಈ ಮುದ್ರಾ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಇದೆ ಅಂತಂದರೆ, ಇದು ನಿಮ್ಮ ಬಾಡಿಲಿರೋ ಫೈರ್ ಎಲಿಮೆಂಟನ್ನು ಅಡ್ಜಸ್ಟ್ ಮಾಡುತ್ತೆ. ಹಾಗೂ ಕೂಡ ಡೈಜೆಷನ್ನಿಗೆ ಫೈರ್ ಎಲಿಮೆಂಟ್ ತುಂಬಾ ಇಂಪಾರ್ಟೆಂಟು. ಸೊ ಡೈಜೆಷನಿಗೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಆಮೇಲೆ ನಿಮಗೆ ಸ್ಟ್ರೆಸ್ ರಿಲ್ಯಾಕ್ಸೇಷನ್ ಕೂಡ ಫೀಲ್ ಆಗುತ್ತೆ. ಸ್ಟ್ರೆಸ್ ಆಗಿದ್ದರೆ, ತುಂಬ ಸ್ಟ್ರೆಸ್ ಆಗಿದ್ದರೆ ಅಥವಾ ತುಂಬ ಲೇಸಿನೆಸ್ ಫೀಲ್ ಆಗ್ತಿದ್ರೆ ನಿಮಗೆ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಈ 3 ಮುದ್ರೆಗಳನ್ನು ಟ್ರೈ ಮಾಡಿಬಿಟ್ಟು ಏನನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.